ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮನೆಯ ಮಗಳು ಗಿರಿಜಾ ಹಿರೇಮಠ್. ವೆಲ್ಕಮ್ ಟು ಗವಿಸಿರಿ ಆಲ್ ಇನ್ ಒನ್ ಚಾನಲ್. ಇವತ್ತಿನ ನನ್ನ ರೆಸಿಪಿ ಜೋಳದ ನುಚ್ಚಿನ ಕಿಚಡಿ. ಬನ್ನಿ ಜೋಳದ ನುಚ್ಚಿನ ಕಿಚಡಿ ಹೇಗೆ ಮಾಡೋದು ಅಂತ ನೋಡ್ಕೊಂಬಿಡೋಣ. ಮೊದಲು ಜೋಳದ ನುಚ್ಚನ್ನು ಚೆನ್ನಾಗಿ ತೊಳೆದು ಜೋಳದ ನುಚ್ಚನ್ನು ಹಾಕಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಅದು ಕುದಿ ಬರುವವರೆಗೂ ತಿರುಗಿಸ್ತಾ ಇರಬೇಕು. ಇಲ್ಲ ಅಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಅಥವಾ ಸರಿಯಾಗಿ ಬೆಂದಲ್ಲ, ಹಾಗಾಗಿ ಅವಾಗವಾಗ ತಿರುಗಿಸ್ತಾ ಇರಬೇಕು. ನೋಡಿ, ಇವಾಗ ನಾನು ಮಾಡಿ ತೋರಿಸ್ತಾ ಇದ್ದೀನಲ್ಲ, ಈ ರೀತಿ ತಿರುಗಿಸ್ತಾ ಇರಿ. ಇದು ತುಂಬ ಸರಳವಾದ, ಶುಚಿಯಾದ, ರುಚಿಯಾದ ರೆಸಿಪಿ ಆಗಿದ್ದು ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು. ಆಮೇಲೆ ಇದು ಬೇಗ ಫುಲ್ಫಿಲ್ ಅನಿಸುತ್ತೆ. ಈ ಡಿಶನ್ನು ತಿನ್ನಬೇಕಾದ್ರೆ ತುಂಬ ಬೇಗ ಹೊಟ್ಟೆ ತುಂಬ್ದಂಗೆ ಅನಿಸುತ್ತೆ. ಜೊತೆಗೆ ಇದು ತುಂಬ ರಿಚ್ ಪ್ರೋಟೀನಿಂದ ಕೂಡಿದ, ಕಾರ್ಬೋಹೈಡ್ರೇಟ್ ಕಡಿಮೆ ಇರುವಂಥ ಆಹಾರವಾಗಿದ್ದು ಇದು ಆರೋಗ್ಯ ಕಾಪಾಡುವಲ್ಲಿ ಸಹಾಯಕವಾಗುವಂತಹ ರೆಸಿಪಿಯಾಗಿದೆ. ನೋಡಿ, ಚೆನ್ನಾಗಿ ಕುದೀತಾ ಇದೆ. ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ. ಈ ಕಿಚಡಿಗೆ ನೀವು ಹೆಸರುಬೇಳೆ ಆದರೂ ತೊಗೋಬೋದು, ತೊಗರಿಬೇಳೆ ಆದರೂ ತೊಗೋಬೋದು. ನಾನು ಇನ್ನೊಂದು ಪಾತ್ರೆಯಲ್ಲಿ ಸಪ್ರೇಟಾಗಿ ಬೇಳೆಯನ್ನು ಬೇಯಿಸಿಟ್ಕೊಂಡಿದ್ದೀನಿ. ಜಿಂಜರನ್ನು ಅಥವಾ ಶುಂಠಿಯನ್ನು ತುರಿದು ತೊಗೊಳ್ತಾ ಇದ್ದೀನಿ ನಾನು. ನೀವು ಬೇಕಿದ್ದರೆ ಬೆಳ್ಳುಳ್ಳಿ, ಶುಂಠಿಯನ್ನು ಚೆನ್ನಾಗಿ ಜಜ್ಜ ಬಿಟ್ಟಾದರೂ ಹಾಕ್ಬೋದು. ನಾನು ತುರಿದು ಹಾಕ್ತಾಯಿದ್ದೀನಿ. ಇವಾಗ ನೋಡಿ, ಜೋಳದ ನುಚ್ಚು ಚೆನ್ನಾಗಿ ಬೆಂದಿದೆ. ಇದನ್ನು ಸ್ವಲ್ಪ ತಿರುಗಿಸ್ತಾ ಇವಾಗ ನಾವು ಇನ್ನೊಂದು ಕಡೆ ಬೇಯಿಸೋಕ್ಕಿಟ್ಟಿದ್ವಲ್ಲ ಬೇಳೆನ, ಆ ಬೇಳೆಯನ್ನು 1 ಕಪ್ ಜೋಳದ ನುಚ್ಚಿಗೆ 2 ಕಪ್ಪು ಬೇಳೆಯನ್ನು ಹಾಕಿದ್ದೀನಿ ನಾನಿಲ್ಲಿ. ನೋಡಿ, 2 ಕಪ್ ಬೇಳೆಯನ್ನು ಹಾಕಿದ್ದೀನಿ. ಎರಡನ್ನೂ ಸೇರಿಸಿ ಒಂದು 5 ಮಿನಿಟ್ಸ್ ಚೆನ್ನಾಗಿ ಕುದಿಸೋಣ. 1 ಕಪ್ ಆಗುವಷ್ಟು ನೀರನ್ನು ಹಾಕಿದ್ದೀನಿ. ಕಿಚಡಿ ಅಂದರೆ ಸ್ವಲ್ಪ ಲಿಕ್ವಿಡ್ ಥರ ಇರಬೇಕಲ್ಲ, ಹಾಗಾಗಿ 1 ಕಪ್ ನೀರನ್ನು ಸೇರಿಸಿದ್ದೀನಿ ಬೇಳೆ ಜೊತೆಗೆ. 1 ಕಪ್ ನುಚ್ಚಿಗೆ 2 ಕಪ್ಪು ಬೇಳೆಯನ್ನು ಬೇಯಿಸಿ ಕುದಿಸೋಕ್ಕಿಟ್ಟಿದ್ದೀವಿ. ಇನ್ನೊಂದು ಪಾತ್ರೆಗೆ ಸ್ವಲ್ಪ ಆಯಿಲ್, ಅಂದರೆ 1 ಸ್ಪೂನ್ ಆಯಿಲ್ಗೆ 2 ಸ್ಪೂನ್ ತುಪ್ಪವನ್ನು ಸೇರಿಸಿ ಹಾಕಿದರೆ ಟೇಸ್ಟಿಯಾಗಿ ಬರುತ್ತೆ. ಸಾಸಿವೆಯನ್ನು ಹಾಕ್ತಾಯಿದ್ದೀನಿ. 1.5 ಸ್ಪೂನಷ್ಟು ಸಾಸಿವೆ, 1 ಸ್ಪೂನಷ್ಟು ಜೀರಿಗೆ, ಒಂದು 10-12 ಆಗುವಷ್ಟು ಕಾಳು ಮೆಣಸನ್ನು ಹಾಕಿದ್ದೀನಿ. ಇವಾಗ ಕರಿಬೇವು 1 ಸ್ಪೂನ್ ಆಗುವಷ್ಟು, ಬೆಳ್ಳುಳ್ಳಿ. ನೀವು ಶುಂಠಿ ಬೆಳ್ಳುಳ್ಳಿನ ಪೇಸ್ಟ್ ಮಾಡಾದರೂ ಹಾಕೋಬೋದು. ಇವಾಗ ನಾನು ಹಾಕಿದ್ದೇನಲ್ಲ, ಈ ಥರ ಆದರೂ ಹಾಕ್ಬೋದು. ಕಿಚಡಿನ ತಿನ್ನಬೇಕಾದ್ರೆ ಬೆಳ್ಳುಳ್ಳಿ ಅಲ್ಲಲ್ಲೇ ಒಂದೊಂದು ಬಾಯಿಗೆ ಸಿಕ್ಕರೆ ಟೇಸ್ಟ್ ಆಗಿರುತ್ತೆ ಅಂತ ನಾನು ಈ ರೀತಿ ಹಾಕಿದ್ದೀನಿ. 1 ಸ್ಪೂನ್ ಅರಿಶಿಣ ಪುಡಿ, 1 ಸ್ಪೂನ್ ಗ್ರೀನ್ ಚಿಲ್ಲಿ ಪೇಸ್ಟ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಕಡಿಮೆ ಉರಿನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇವಾಗ ಸ್ವಲ್ಪ ನೀರನ್ನು ಹಾಕಿ ಬೇಯಿಸಿದ್ದೀವಿ, ಅಂದರೆ ಮಸಾಲೆ ಎಲ್ಲ ಚೆನ್ನಾಗಿ ಕುದೀಲಿ ಅಂಥೇಳಿ. ಸಬ್ಸ್ಕ್ರೈಬ್ ಆಗದೆ ನನ್ನ ಚಾನಲನ್ನು ವೀಕ್ಷಿಸ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಇವಾಗ ಬೇಳೆ ಮತ್ತು ನುಚ್ಚನ್ನು ಬೇಯಿಸಿ ಇಟ್ಕೊಂಡಿದ್ವಲ್ಲ, ಅದನ್ನು ಆ ಮಿಶ್ರಣವನ್ನು ಇದಕ್ಕೆ ಹಾಕಿ ನಾವು ಮೊದಲೇ ಉಪ್ಪು ಹಾಕಿರೋದ್ರಿಂದ ಇವಾಗ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಸೇರಿಸಿ ಬೇಯಿಸ್ತಾ ಇದ್ದೀವಿ. ಒಂದು ಅರ್ಧ ನಿಂಬೆಹಣ್ಣನ್ನು ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ಜೋಳದ ನುಚ್ಚಿನ ಕಿಚಡಿ ಸವಿಯಲು ಸಿದ್ಧವಾಗುತ್ತೆ. ನೋಡಿ, ಜೋಳದ ನುಚ್ಚಿನ ಕಿಚಡಿ ಎಷ್ಟು ಚೆನ್ನಾಗಿ ಬಂದಿದೆ. ತುಂಬ ಆರೋಗ್ಯಕರವಾದ, ರುಚಿಕರವಾದ ರೆಸಿಪಿಯಾಗಿದ್ದು, ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಇನ್ನೊಂದು ಇದೇ ರೀತಿಯ ಸೂಪರ್ ಆದ ವಿಡಿಯೋ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು. ಈ ರೆಸಿಪಿಯ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.